ಜೈ ಶ್ರೀರಾಮ್. ಬನ್ನಿ ಆಂಜನೇಯ ಏನ್ ಹೇಳ್ತಾರೆ ನೋಡೋಣ. ಗ್ರೋತ್ ಮೈಂಡ್ ಸೆಟ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ನಂಬಿಕೆ ತುಂಬಾ ಮುಖ್ಯ. ನಿಮ್ಮ ನಂಬಿಕೆನ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದು ಏನ್ ಕಲಿತಾ ಇದ್ದೀರಾ ಅದನ್ನ ಚೆನ್ನಾಗಿ ಇಂಪ್ರೂವ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ಹನುಮಾನ್ ಚಾಲೀಸ ಓದಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರನ್ನ ರಕ್ಷಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದಿನಾಗ್ಲೂ ಸಾಸಿವೆ ಎಣ್ಣೆ ದೀಪನ ಹಚ್ಚಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಶನಿವಾರ ಕೂಡ ಒಂದು ಎಳ್ಳೆಣ್ಣೆ ದೀಪನ ಹಚ್ಚೋದ್ರಿಂದ ಅಥವಾ ಎಳ್ಳೆಣ್ಣೆನ ಶಿವಾಲಯಕ್ಕೂ ಅಥವಾ ಆಂಜನೇಯನ ದೇವಸ್ಥಾನಕ್ಕೂ ಕೊಡೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲಾ ಸಮಸ್ಯೆಗಳು ಇದ್ದಿದ್ದೇನೆ, ಸಮಸ್ಯೆಗಳು ಬರ್ತಾ ಇದೆ. ಆ ಸಮಸ್ಯೆಗಳಿಂದ ಹೊರಬರುವಂತ ಮಾರ್ಗನ ಕೂಡ ನಾನು ತೋರಿಸ್ತಾ ಇದ್ದೀನಿ. ನೀವೆಷ್ಟು ಪವರ್ಫುಲ್ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಹಾಗಾಗಿ ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ನಾಲೆಡ್ಜ್ ಏನಿದೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳಿ, ಬಿ ಸ್ಟ್ರಾಂಗ್ ಅನ್ನುವಂಥದ್ದು ಇದೆ. ಸ್ವಲ್ಪ ಸೈಲೆಂಟ್ ಆಗಿ ಕೆಲಸ ಮಾಡಿ, ಸೈಲೆಂಟ್ ಆಗಿ ಚಾಲೆಂಜಸ್ ಅನ್ನ ಎದುರಿಸಿ ಅನ್ಕೊಂಡು ನಾನು ಇದ್ ಮಾಡ್ಬಿಡ್ತೀನಿ ಅದ್ ಮಾಡ್ಬಿಡ್ತೀನಿ ಅಂತ ಹೋಗ್ಬೇಡಿ. ಸೈಲೆಂಟ್ ಆಗಿ ನಿಮ್ ಕೈಲಿ ಆಗಿದ್ರೆ ಪರವಾಗಿಲ್ಲ, ಆಗಿಲ್ಲ ಅಂದ್ರೆ ಮುಖ ಬಂದಂಗ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ತಾಳ್ಮೆಯಿಂದ ಇರಿ, ಸೈಲೆಂಟ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬ್ರಾಸ್ಲೈಟ್ ನ ಹಾಕೊಂಡ್ರು ಕೂಡ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ಕೆಂಪು ದಾರನ ಆಂಜನೇಯನ ಹೆಸರೇಳಿ ಹಾಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ನಡೆದಾಗ ಸಾಕಷ್ಟು ಬದಲಾವಣೆ, ಸಾಕಷ್ಟು ಹೆಸರನ್ನ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ಚಾಲೆಂಜ್ ಇದೆ, ಆ ಚಾಲೆಂಜ್ ನ ಗೆದ್ದು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆ ಚಾಲೆಂಜ್ ನ ಗೆದ್ದು ಬಂದು ನಿಮ್ಗೆ ಆ ಚಾಲೆಂಜ್ ನ ಗೆದ್ದಿದ್ದಕ್ಕೆ ಸಾಕಷ್ಟು ನೋಡಿ ಸಾಕಷ್ಟು ರೆಕಗ್ನೈಸ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೇರೆಯವ್ರ ಜೀವನಕ್ಕೆ ನ್ಯಾಯ ಕೊಡ್ಸಕ್ ಹೊರಟಿರುವಂತ ನಿಮ್ಗೆ ನಿಮ್ ಜೀವನಕ್ಕೂ ಕೂಡ ಇದರಿಂದ ನ್ಯಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಎಲ್ಲಿ ವೀಕ್ ಆಗಿದ್ದೀರಾ, ಯಾವ ಜಾಗದಲ್ಲಿ ಸ್ಟ್ರೆಂತ್ ಬೇಕು, ಎಲ್ಲಿ ವೀಕ್ ಬೇಕು, ಎಲ್ಲಿ ಪ್ರೊಟೆಕ್ಷನ್ ಹಾಕಬೇಕು, ಇದು ನಿಮ್ಗೆ ಗೊತ್ತಿಲ್ಲ. ಸೊ ಇದನ್ನ ತಿಳ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಇನ್ನೊಬ್ರಿಗೆ ನ್ಯಾಯ ಕೊಡ್ಸಕ್ಕೆ ಹೊರಟಾಗ ನಾನೊಬ್ನೇ ಅಂತ ನೀವ್ ಅನ್ಕೊಬಹುದು. ಬಟ್ ನೀವ್ ಒಬ್ರೇ ಹೊರಟಾಗ ಈ ಕೆಲ್ಸ ಏನ್ ಶುರು ಮಾಡ್ತೀರಾ, ನೀವು ಮುಗ್ಸೋ ಅಷ್ಟ್ರಲ್ಲಿ ಈ ಕೆಲ್ಸನ ನೀವು ಮುಗ್ಸೋ ಅಷ್ಟ್ರಲ್ಲಿ ನಿಮ್ಮಂತ ಒಂದಷ್ಟು ಸಾವಿರಾರು ಲಕ್ಷಾಂತರ ಜನಗಳನ್ನ ನೀವು ನೋಡ್ತೀರಾ, ನಿಮ್ಮ ಪರವಾಗಿ ನಿಂತಿರೋರ್ನ. ಜೊತೆಗೆ ನಿಮ್ಮಷ್ಟೇ ನ್ಯಾಯಕ್ಕಾಗಿ ಹೋರಾಡೋರ್ನು ಕೂಡ ನೀವು ನೋಡ್ತೀರಾ. ಜೊತೆಗೆ ಇನ್ನೊಂದಷ್ಟು ಜನರು ನಂಗೆ ನ್ಯಾಯ ಕೊಡ್ಸಿ ಅಂತ ಕೂಡ ನಿಮ್ಮ ಜೊತೆ ಬರುವಂತದ್ದು. ಜೊತೆಗೆ ನಿಮ್ಮ ಜೀವನದಲ್ಲಿ ನಾನು ಇರ್ತೀನಿ ಅಂತ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಬೆಳಿಗ್ಗೆ ಸಂಜೆ ತುಪ್ಪದ ದೀಪನ ಹಚ್ಚಿ ಭಗವಂತನ ಮುಂದೆ, ಇದು ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಶಾಂತವಾಗಿ ಸಮಾಧಾನವಾಗಿ ಧ್ಯಾನದ ಮುಖೇನ ನಿಮ್ಮ ಶಕ್ತಿನ ರೀಚಾರ್ಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ನಿಮ್ಮನ್ನ ನೀವು ಸ್ವಲ್ಪ ಟೈಮ್ ಕೊಡಿ, ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ನೀವು ಕನೆಕ್ಟ್ ಆಗಿರಿ ಅನ್ನುವಂಥದ್ದು ಇದೆ. ಪೀಸ್ ಆಫ್ ಮೈಂಡ್ ತುಂಬಾ ಇಂಪಾರ್ಟೆಂಟ್, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ದಿನನಿತ್ಯದಲ್ಲಿ ಏನಾಯ್ತು, ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಇದನ್ನೆಲ್ಲ ಬರೀರಿ ಅನ್ನುವಂಥದ್ದು ಕೂಡ ಇದೆ. ಸೆಲ್ಫ್ ಡಿಸಿಪ್ಲಿನ್ ಇಟ್ಕೊಳ್ಬೇಕು. ಎಕ್ಸರ್ಸೈಸ್ ಮಾಡ್ತಿರೋ, ಯೋಗ ಮಾಡ್ತಿರೋ, ಜಿಮ್ಮಿಗೆ ಹೋಗ್ತಿರೋ ಅಥವಾ ಧ್ಯಾನ ಮಾಡ್ತಿರೋ, ಏನೋ ಒಂದ್ ಮಾಡಿ ನಿಮ್ಮನ್ನ ನೀವು ಒಂದು ಪ್ರಾಕ್ಟೀಸ್ ಮಾಡಿ ಸೆಲ್ಫ್ ಡಿಸಿಪ್ಲಿನ್ ಅಲ್ಲಿ ಇರೋದು ಹೇಗೆ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ನಿಮ್ಮ ಅಚೀವ್ಮೆಂಟಿಗೆ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಂಪು ಪುಷ್ಪನ ಆಂಜನೇಯನ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸ್ಪೀಕ್ ದ ಟ್ರೂತ್. ಸತ್ಯನ ಮಾತಾಡಿ ಅನ್ನುವಂಥದ್ದು ಇದೆ. ಸತ್ಯದ ಹಾದಿ ಬಿಟ್ರೆ ನೀವು ಎಲ್ರು ನಾಶ ಆಗ್ತೀರಾ ಅಂತ ಇದೆ. ಸಾರಿ ಆ ವರ್ಡ್ ಯೂಸ್ ಮಾಡಿದ್ದಕ್ಕೆ, ಬಟ್ ಇಲ್ಲಿರೋ ಆ ಮೆಸೇಜೇ ಅಷ್ಟು ಪವರ್ಫುಲ್ ಆಗಿದೆ. ಸ್ಪೀಕ್ ದ ಟ್ರೂತ್. ಜೈ ಶ್ರೀರಾಮ್ ಅಂತ ಇದೆ. ಸ್ಪೀಕ್ ದ ಟ್ರೂತ್.
ಸೊ ದಿನಾಗ್ಲೂ ಸಿಂಧೂರನ್ನ ಇಟ್ಕೊಳ್ಳಿ. ಜೊತೆಗೆ ಆ ನಿಮ್ಮ ಥ್ರೋಟ್ ಚಕ್ರ ಇದೆ ಅಲ್ಲ, ಅಲ್ಲೂ ಕೂಡ ಸಿಂಧೂರನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಲ್ಯಾಪ್ಸಿ ಅಂತ ಒಂದು ಕ್ರಿಸ್ಟಲ್ ಬರುತ್ತೆ, ಅದನ್ನ ಕೂಡ ನೀವು ಧಾರಣೆ ಮಾಡಬಹುದು. ಆರೆಂಜ್ ಕಲರ್ ತಿಲಕ ಕೂಡ ನೀವು ಇಟ್ಕೊಳ್ಬಹುದು ಮಂಗಳವಾರದೊತ್ತು ಥ್ರೋಟಿಗೆ. ಇದರಿಂದ ಕೂಡ ನೀವು ಸತ್ಯನ ಮಾತಾಡೋಕೆ ಈಸಿ ಆಗತ್ತೆ ಅನ್ನುವಂಥದ್ದು ಇದೆ. ಸತ್ಯ ಏನಿದೆಯೋ ಅದನ್ನ ಮಾತಾಡಿ, ಅಸತ್ಯನ ಹೇಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಎಸ್, ಲೈಫ್ ಅಂದ್ರೇನೆ ರಿಸ್ಕ್ ತಗೊಳ್ಳಿ. ರಿಸ್ಕ್ ತಗೊಂಡು ನಿಮ್ಮ ಜೀವನದ ಯಶಸ್ಸಿನ ಕಡೆ ನೀವು ಮುಂದುವರಿರಿ. ನಿಮ್ಮ ಜೀವನದ ಒಂದು ಮೈಲಿ ಸ್ಟೋನ್ ಏನಿದೆ, ಮ್ಯಾನಿಫೆಸ್ಟೇಷನ್ ಏನ್ ಮಾಡಿದೀರಾ, ಒಂದಷ್ಟು ಆಪರ್ಚುನಿಟಿ ಬಗ್ಗೆ, ಅದೆಲ್ಲವೂ ಕೂಡ ಆಗತ್ತೆ. ಅದಕ್ಕೆ ಸ್ವಲ್ಪ ರಿಸ್ಕ್ ಇದೆ, ಆ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಆಗಿರಿ ಅನ್ನುವಂಥದ್ದು ಕೂಡ ಇದೆ. ಕೆಂಪು ಹಣ್ಣುಗಳನ್ನ ಆಂಜನೇಯನ ದೇವಸ್ಥಾನಕ್ಕೆ ಕೊಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಬಿಡದಿರ 7 ಸತಿ ಹನುಮಾನ್ ಚಾಲೀಸ ಮಂಗಳವಾರದೊತ್ತು ಶನಿವಾರದೊತ್ತು ಓದ್ತಾ ಇರಿ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಪ್ಪದ ದೀಪ ಹಚ್ಚುತ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಅಂಧಕಾರ ತೊಲಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಪಾಳು ಬಿದ್ದಂತ ದೇವಸ್ಥಾನ ಇನ್ಮೇಲೆ ಆಕ್ಟಿವೇಟ್ ಆಗತ್ತೆ, ಅಲ್ಲಿ ಆಂಜನೇಯ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಮುಖ್ಯ. ಸೆಲ್ಫ್ ಕಾನ್ಫಿಡೆನ್ಸ್ ಕಡೆ ಗಮನನ ಕೊಡಿ. ಜೊತೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ ಇದೆ. ವಿಕ್ಟರಿ ಆಗುತ್ತೆ, ಯಶಸ್ಸು ಸಿಗುತ್ತೆ. ಯಶಸ್ಸಿಗೆ ನೀವು ಸಿಗ್ತೀರಾ ಅಂತ ಇದೆ. ಯಶಸ್ಸು ಹುಡುಕ್ತಾ ಇದೆ. ನಾನ್ ಈ ತರ ಯಶಸ್ಸು ಕೊಡೋಕೆ ರೆಡಿ ಇದ್ದೀನಿ, ಆ ಯಶಸ್ಸನ್ನ ತಗೊಳ್ಳೋದಕ್ಕೆ ಯಾರು ರೆಡಿ ಇದ್ದೀರಾ ಅಂತ ಹುಡುಕ್ತಾ ಇದೆ. ಆದ್ರೆ ಯಾರು ಸಿಕ್ಕಿಲ್ಲ. ಈಗ ನೀವು ಯಶಸ್ಸಿಗೆ ಎದುರಾಗಿ ಸಿಗ್ತೀರಾ. ಹಾಗಾಗಿ ಆ ಯಶಸ್ಸು ನಿಮ್ಗೊಡ್ಡುವಂತ ಚಾಲೆಂಜ್ ನ ಗೆದ್ದು ಬರ್ತೀರಾ. ಅದರಲ್ಲಿ ನಿಮ್ಗೆ ಹೆಚ್ಚಿನ ಯಶಸ್ಸು, ಮಾರ್ಗದರ್ಶನ ಎಲ್ಲವೂ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಬೂಂದಿ, ಲಡ್ಡು ಅಥವಾ ಬೆಲ್ಲ, ಆ ಬಾಳೆಹಣ್ಣು, ಇದನ್ನ ದೇವರಿಗೆ ಪ್ರಸಾದ ಅಥವಾ ರಸಾಯನ ಮಾಡಿ ಕೊಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಬ್ಬ ನಿಜವಾದ ಭಕ್ತ ಹೇಗಿರ್ಬೇಕು ಹಾಗಿರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮೊಳಗಿನ ರಾಕ್ಷಸರನ್ನ ನೀವು ಹಂತ್ಯ ಮಾಡ್ಕೊಂಡ್ರೆ, ಒಂದು ಹಂತಕ್ಕೆ ಇಲ್ಲ ಅನ್ಸ್ಕೊಂಡ್ರೆ ಬೆಟರ್ ಇರುತ್ತೆ. ಆಗ ಹೊರಗಿನ ರಾಕ್ಷಸರನ್ನ ಭಗವಂತ ನಿಮ್ ಕೈಲಿ ಇಲ್ಲ ಅನ್ಸೋದಕ್ಕೆ ಭಗವಂತನಿಗೂ ಕೂಡ ಒಳ್ಳೆ ಒಂದು ಅವಕಾಶ ಅನ್ನೋದು ಆಗತ್ತೆ. ಸೊ ಒಂದು ಕಮಿಟ್ಮೆಂಟ್ ಇಂಪಾರ್ಟೆಂಟ್. ಲೈಫ್ ಜೊತೆ ಅಥವಾ ನಿಮ್ಮ ಒಂದು ಚಾಲೆಂಜ್ ಜೊತೆ ನೀವು ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ಆ ಚಾಲೆಂಜ್ ಅನ್ನ ನಾನು ಸೋಲಿಸ್ತೀನಿ ಅಂತ. ಆಗ ಇನ್ನ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಂದಷ್ಟು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದ್ರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ತೀರ್ಥ ಸೇವನೆ ಮಾಡೋದ್ರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯೂನಿವರ್ಸ್ ಜೊತೆ ಹೆಚ್ಚಿನ ರೀತಿಯಲ್ಲಿ ಕಮರ್ಷಿಯಲ್ ಆಗಿ ನೀವು ವ್ಯವಹಾರ ಮಾಡ್ತಿದ್ದೀರಾ, ಒಂಚೂರು ಆಧ್ಯಾತ್ಮಿಕವಾಗೂ ಕೂಡ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ನಿಮ್ಮ ಆಸೆ ಕನಸು ಏನಿದೆ ಅದನ್ನ ಹಳದಿ ಬಣ್ಣದ ಪೇಪರ್ ಮೇಲೆ ರೀಡಿಂಗ್ ಪೆನ್ ಇಂದ ಬರೀರಿ. ಇದರಿಂದ ನಿಮ್ಮ ಆಸೆಗಳು ಬೇಗ ಈಡೇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಸ್ವಲ್ಪ ವೀಕ್ ಅಂತ ಅನ್ನಿಸ್ತಾ ಇದ್ರೆ, ಸೊ ನಿಮ್ಮ ದೇಹ ಶಕ್ತಿ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ದೇಹ ಶಕ್ತಿನ ಹೆಚ್ಚು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ರಾಮಾಯಣ, ಹನುಮಾನ್ ಚಾಲೀಸ ಮಕ್ಕಳಿಗೂ ಕೂಡ ಹೇಳ್ಕೊಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸತ್ಯದ ಪರವಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಸತ್ಯಮೇವ ಜಯತೆ ಅನ್ನುವಂಥದ್ದು ಕೂಡ ಇದೆ. ಶತ್ರುಗಳು ಆಗಿರ್ಲಿ, ರಾಕ್ಷಸರಾಗಿರ್ಲಿ, ಎಲ್ಲರನ್ನೂ ಇಲ್ಲ ಅಂತ ಅನ್ನಿಸ್ತು ರಾಮ ತಾರಕ ಮಂತ್ರ. ಅದನ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಮಕ್ಳಿಗೂ ಹೇಳ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮೈಂಡ್ ಫೋಕಸ್ ಅಲ್ಲಿ ಇರ್ಲಿ, ಮೆಡಿಟೇಷನ್ ಮಾಡಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪೇಶನ್ಸ್, ತಾಳ್ಮೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ. ಎಂಥದೇ ಸಮಸ್ಯೆ ಇದ್ರೂ ಕೂಡ ಒಂದಲ್ಲ ಒಂದಿನ ಎಂಡ್ ಆಗ್ಲೇಬೇಕು. ಇದೊಂದು ಪರೀಕ್ಷೆ ಸಮಯ ಇದೆ. ಈ ಪರೀಕ್ಷೆಯಲ್ಲಿ ತಾಳ್ಮೆಯಿಂದ ಇರಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಮೆಂಟಲ್ ಕ್ಲಾರಿಟಿ ತಗೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಭಯಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಬಿ ಎ ವಾರಿಯರ್. ಸೊ ಒಬ್ಬ ವಾರಿಯರ್ ರೀತಿ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ.
ಸೊ ನಿಮ್ಮ ದುರಭ್ಯಾಸಗಳಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಾಮಾಣಿಕತೆ ಮತ್ತೆ ಒಂದು ಲಾಯಲ್ಟಿನ ನಿಮ್ದಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಾನೆಸ್ಟಿ ಇಸ್ ದ ಕೀ. ಹಾನೆಸ್ಟ್ ಆಗಿ ಇರಿ, ಪ್ರಾಮಾಣಿಕವಾಗಿ ಇರಿ ಅಂತ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಆಂಜನೇಯನ ಎಷ್ಟೊಂದು ಹೆಸರಿದೆ. ಸೊ ಒಂದು ಶತನಾಮಾವಳಿನೇ ಮಾಡ್ಬಿಡೋಣ. ಸೊ 26ಕ್ಕೆ ಇದೀರಾ. ಸೊ ಒಬ್ಬೊಬ್ರು ಒಂದೊಂದು ಹೆಸರು ಆಂಜನೇಯನ್ ಬರೆದ್ರು ಕೂಡ ಆಂಜನೇಯನ ಸಹಸ್ರನಾಮನೇ ಕಮೆಂಟ್ ಅಲ್ಲಿ ಆಗತ್ತೆ. ನೋಡೋಣ ಯಾರ್ಯಾರಿಗೆ ಯಾವ ಹನುಮಂತನ ಆಶೀರ್ವಾದಗಳು ಅಥವಾ ಹೆಸರು ನೆನಪಿದೆ ಅಂತ. ಸೊ ಕಮೆಂಟ್ ಅಲ್ಲಿ ಹಾಕಿ ತಿಳ್ಕೊಳ್ತೀನಿ. ನಾನು ಹನುಮಂತ ಅನ್ನೋದಕ್ಕೆ ಒಂದ್ ಸಣ್ಣ ಕತೆ ಓದಿದ್ದೆ. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಅದನ್ನ ಹೇಳ್ತೀನಿ ಇಲ್ಲಿ. ಹನು ಅಂದ್ರೆ ಹಲ್ಲತ್ರ ದವಡೆ ಅಂತೆ. ಸೊ ಮಂಥ ಅಂದ್ರೆ ಅದನ್ನ ಒಡೆದಾಕಿದ್ದು ಅಂತೆ. ಸೊ ಆಂಜನೇಯ ಚಿಕ್ಕವರಿದ್ದಾಗ ರವಿ ಮಾಮನ್ನ ಅಂದ್ರೆ ಸೂರ್ಯನ ಹಣ್ಣು ಅನ್ಕೊಂಡು ಏನ್ ತಿನ್ನಕ್ ಹೋದ್ರು, ಅವಾಗ ಇಂದ್ರದೇವರು ಬಂದು ಅದಕ್ಕೆ ದವಡೆಗೆ ಒಡೆದ್ರಂತೆ. ಅದು ಹನು ಆಗಿ ಅದನ್ನ ಒಡೆದಿದ್ರಿಂದ ಮಂತ ಆಗಿ ದವಡೆ ಒಡೆದು ಹೋಗಿದ್ದಕ್ಕೆ ಹನುಮಂತ ಅಂತ ಆಯ್ತಂತೆ. ಸೊ ಇದು ಓದಿದ್ದೆ, ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ನಿಮ್ ಜೊತೆ ಶೇರ್ ಮಾಡಿದೆ. ಸೊ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಜೈ ಶ್ರೀರಾಮ್. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋ ಭವ. ಎಲ್ಲರ ದುಃಖಗಳು ಕ್ಷಯವಾಗ್ಲಿ, ಆಂಜನೇಯನಿಗೆ ಇನ್ನಷ್ಟು ಬಲ ಬರೋ ಹಾಗಾಗ್ಲಿ. ಆಂಜನೇಯನ ಕೃಪಾಶೀರ್ವಾದ ಜಗತ್ತಿನ ಮೇಲೆ ಯಾವಾಗ್ಲೂ ಇರ್ಲಿ. ಎಸ್ಪೆಷಲಿ ಸೈನ್ಯದ ಬಗ್ಗೆ ಇಲ್ಲಿ ಇದೆ. ಸೊ ಸೈನ್ಯದ ಒಂದಷ್ಟು ಎಚ್ಚರಿಕೆ, ಸ್ಟ್ರೆಂತ್ ಆಗಿ ಆಂಜನೇಯ ನಿಲ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆ, ಸಾಕಷ್ಟು ರಕ್ಷೆ ಕೂಡ ಇದೆ. ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಬಜರಂಗಬಲಿ. ಟೇಕ್ ಕೇರ್.